ನಾನೇ ಮಾಡ್ತಿರೋದು. ಇದು 9,000 ಸರ್. 13 ಲೈನ್ ಮೋಟರ್ ರೆಡಿ ಐತಿ ಈಗ ಹಳೆ ಮೋಟರ್ ರೆಡಿ ಇಟ್ಟು ವೈಂಡಿಂಗ್ ಮಾಡಿಸಿಟ್ಟಿದ್ದೀವಿ. 13 ಲೈನ್ ಎತ್ತಿರೋದು ಸರ್. ಈಗ ಆ ಮೋಟರ್ ಇದು ಯಾಕೆ ಕೆಪಾಸಿಟಿ ಇಲ್ಲ ಮೇಕ ದೂರ ಪಡಿತಲ್ಲ ಅದನ್ನ ಇಳಿಸೋದು ಒಳ್ಳೇದು. ಇದು ಹಳೆ ಮೋಟರ್ ಸರ್. ಇದೊಂದು ಅದೇ ಹೇಳೋದು ಮರ್ತೋಯ್ತು. ರಿವೈಂಡಿಂಗು 20 ಲೈನ್ ಎತ್ತಿ ಇಳಿಸಿದ ಕೂಲಿ ಪ್ಲಸ್ ರಿವೈಂಡಿಂಗು 11,500. ಕೊಟ್ಟಿಗೆನಲ್ಲಿ ರಿವೈಂಡಿಂಗ್ ಮಾತ್ರ ಮಾಡಿಸಿರೋದು 6,000 ರೂಪಾಯಿ. ಅದು ಯಾರ ಮನೆ ಹತ್ರ ಅದು ಆಂಜನೇಯ ಸ್ವಾಮಿ ದೇವಸ್ಥಾನ ದೊಡ್ಡಗೌಡರಿಗೆ ಅದು 1 ತಿಂಗಳಿಂದ ಆಗಲಿಲ್ಲ. ಆಮೇಲೆ ಶುದ್ಧಗಂಗಾ ಮೋಟರ್ ಕೆಪಾಸಿಟಿ 600 ರೂಪಾಯಿ. ಇದೆಲ್ಲ ನಾನು ಕೊಟ್ಬಿಟ್ಟಿದ್ದೀನಿ ಸರ್ ಕೈಯಿಂದ. ಕೋಳಿ ರಾಜಣ್ಣ ಮನೆ ಹತ್ರ ಈಗ ಮೊನ್ನೆ 1ನೇ ತಾರೀಕು. ಸೊ ಇಷ್ಟು ನಾನು ಕೊಟ್ಟಿದ್ದೀನಿ ಸರ್. 6, 12, 19, 27, 28,600 ಇದು ಬೇರೆ ಪ್ಲಸ್ ಇನ್ಶೂರೆನ್ಸು ಅದು ಪೆಟ್ರೋಲಿಂದ ಅದು ಬೇರೆ. ಇದಿಷ್ಟು ನಾನೇ ಕೊಟ್ಟರು. ಅದರಲ್ಲಿ ಅವ್ರಿಗೆ 1 ತಿಂಗಳು ಮಾತ್ರ ಕೊಡಬೇಕು. 2,500 ಚೇಂಜ್ ಅಲ್ಲ ಎಷ್ಟು 2,400 ಚೇಂಜ್ ಕೊಡಬೇಕು. ಸಂಬಳ ಇನ್ನೇನು ಅವ್ರಿಗೆ ಕೊಡಬೇಕು. ಅವ್ರು ಟ್ರೈನ್ ಮಾಡಿದ್ದಾರೆ. ಸೊ ಇದು ಇದರಲ್ಲೇ ಬಿಲ್ ಹಾಕ್ಸ್ಬೇಕು ಸರ್. ನೋಡಿ ಇಷ್ಟು ಈಗ ನೀವು 2.5 ತಿಂಗಳು ಆಯ್ತಲ್ಲ. 2 ತಿಂಗಳು 8 ದಿನ 6 ದಿನ ಅಧ್ಯಕ್ಷರು ಇಲ್ದಲೆ. ಸೊ ಇದು ಇಷ್ಟು ಅಲ್ಲೇ ಹೇಳಿದ್ನಲ್ಲ ಸರ್. ಇಷ್ಟೊತ್ತರೆಗೂ ಬಂದ್ರೂ ಮಾಡೋಕ್ಕಾಗಲ್ಲ ಸರ್. 2,40,000 ಅಷ್ಟೇ ಇರೋದು. ಕುಡಿಯೋ ನೀರು ಟೆಂಡರ್ ಮಾಡಬೇಕು. ಯಾರು ಒಬ್ಬರು ಅವ್ರ ಹತ್ರ ಸಪ್ಲೈ ಕೊಡಬೇಕು. ನಮಗೆ ಏನೇನು ಬೇಕು ಕೆಟ್ಟೋಗುತ್ತೆ ಮಾಡ್ಕೊಬೇಕು. 2 ಲಕ್ಷ ಬೀದಿ ದೀಪ ಅಷ್ಟೇ ಇರೋದು. ಅಷ್ಟೇ ಇರೋದು. ಅದರಲ್ಲಿ ಎಷ್ಟು ಬರುತ್ತೋ ಗೊತ್ತಿಲ್ಲ. ಅದನ್ನೇ ನನಗೆ ಓದಿ ಹೇಳಿ ಇಟ್ಟಿರೋದು. ಅದು ನೀವು ಎಲ್ಲಿ ಬೇಕಾದ್ರೆ ಕೇಳಿ ಪಿ ಡಿ ಎನ್ ಅಂತ ಸುಳ್ಳ ನಿಜ ಅಂತ. ಈಗ ನನ್ನ ತಲೆ ಹೋಗುತ್ತೆ ಸರ್. ನಾವೇನು ಮಾಡಿ ನೀವು ಮಾಡೋದು ಅಂತಂತೆ ಕರೆಕ್ಟಾಗಿ ಪ್ರೊಸೀಜರ್ ಕಷ್ಟ ಆಗೋದು ಅಷ್ಟೇ. ನಾನು ಯಾರನ್ನ ಹಿಡಿದು ಮಾಡಿಸ್ಬೇಕು ಟೆಕ್ನಿಕಲಿ ಅಷ್ಟೇ ಬಿಟ್ಟರೆ ಅದು ನಾನು ಮಾಡ್ತೀನಿ. ನನ್ನ ಕೆಲಸ ಆಫೀಸ್ ಕೆಲಸ. ಅದೊಂದು ಇನ್ನು ಅಧ್ಯಕ್ಷ ಅಪ್ಪಣೆ ಮೇಲೆ ಬಂದಂತೂ ಅದೆಲ್ಲ ಓದಿ ಹೇಳಿದ್ದೀನಿ. ಇನ್ನು ಬೇರೆ ಏನಾದ್ರು ಇದ್ರೆ ಹೇಳಿ ಸರ್. ಇದರಲ್ಲಿ ಏನಾದ್ರು ಒಬ್ಜೆಕ್ಷನ್ ಇದ್ರೆ ಹೇಳ್ಬಿಡಿ. 5 ವರ್ಕು ಅದೇ 90,000 80,000 ಇದೆ. ಹೋದ ವರ್ಷದ್ದು ಅಂಗನವಾಡಿ ದುಡ್ಡು ಆರೋಗ್ಯಕರ. ಅದನ್ನ ಅವ್ರಿಗೆ ಯಾರೋ ಫಿಲ್ಟ್ರು 15,000 ಒಳ್ಳೇದು ಕೊಡ್ಸೋಣ ಅಂತ 3 ಬೆಡ್ಶೀಟು, 3 ಮಿಕ್ಸಿ, 3 ಅಂಗನವಾಡಿಗೆ, 3 ಡಿಜಿಟಲ್ ತೂಕದ ಯಂತ್ರ, 3 ಸಣ್ಣ ಪ್ರಮಾಣದ ಡೆಸ್ಕು. ಒಟ್ಟು 80,000ಕ್ಕೆ ಅಪ್ರೂವ್ಗೆ ಕಳಿಸ್ತಾ ಇದ್ದೀನಿ. ಈ ಸಭೆಯಲ್ಲಿ ಇಟ್ಕೊಂಡ್ಬಿಟ್ಟು ಅದು ಅಪ್ರೂವ್ ಆದಮೇಲೆ ಅವ್ರಿಗೆ ಕೊಡು. ಇನ್ನು ಉಳಿದಿದ್ದಾರ ನಾವು ಮಾಮೂಲಿ ಖರ್ಚು ಮಾಡೋ ಅಂಥದ್ದು. ಈ ವರ್ಷ 2 ಚೇಂಜಸ್ ಆಗಿದೆ. ಅಪ್ರೂವ್ ಮಾಡಿ ಈಗ ನಾನು ಆಲ್ರೆಡಿ 4 ತಿಂಗಳು ಖರ್ಚು ಮಾಡಿಬಿಟ್ಟಿದ್ದೀನಿ. ಅಪ್ರೂವ್ ಕ್ರಿಯಾ ಯೋಜನೆ ಅಪ್ರೂವ್ ಮಾಡ್ಕೊಡಿದ್ರೆ ಅಂದರೆ ನಮ್ಮ ಸ್ವಂತ ದುಡ್ಡಿಗೂ ಹೇಗೆ 15ಕ್ಕೆ ಮಾಡ್ತೀವೋ ಈಗ ಸ್ವಂತ ದುಡ್ಡಿಗೂ ಮಾಡ್ಕೊಂಡು ಕರಡಿ ನನಗೆ ಬರಲ್ಲ ಅಮ್ಮ. ನೀವು ಇಲ್ಲಿದ್ದಾರೆ ಕರಡಿಗಳಿಗೆಲ್ಲ ಅಲ್ಲೇ ಹೇಳ್ಬೇಕು ಆರಪ್ಪೋಗಿ ಅಲ್ಲ ಕೈ ಮುಗ್ಗಂಗಿದ್ದೆ ಸುತ್ತ ಕ್ಲೀನ್ ಮಾಡಿಸ್ಕೊಡ್ರಿ ಅಂತ ಹೇಳಿದ್ದು. ಈಗ ಕೊಟ್ಟಿದ್ದಾರೆ. ಅದನ್ನು ಮಾಡಿಸಿದ್ದೆ. 90,000 ಅವ್ರ ಮನೆ ಅದನ್ನು ಮಾಡಿ ಅಧ್ಯಕ್ಷಗೆ ಹೇಳ್ಬೇಕು. ಈಗ ಆಲ್ರೆಡಿ ಲೆಟರ್ ಕೊಟ್ಟಿದ್ದೀನಿ. 90,000 ಕೊಟ್ಟಿದ್ದೀರಾ? ಇಡೀ ಊರಿಗೆ ಕೊಟ್ಟಿರೋದು ಇರೋದು ಹೇಳ್ಬೇಕಲ್ಲ. ಅದಕ್ಕೂ ಸಂಬಂಧ ಇಲ್ಲ ಸರ್. ಅವರು ಕ್ಲೀನ್ ಮಾಡಕ್ಕೆ ಹಿಂದ್ಗಡೆ ಬೇಲಿ ಅದರಲ್ಲಿ ಉಳಿದ್ರೆ ಜೆಸಿಬಿ ಕ್ಲೀನ್ ಮಾಡಕ್ಕೆ ಅಲ್ಲ ನೀವೇ ನೋಡ್ಬೇಕಾದ್ರೆ ಬಂದು ಎಷ್ಟಾಗ್ಬೋದು? ಹೊಸದಿಂದ ಹೇಳ್ತೀರಾ ಸರ್. ಅದು ಎಷ್ಟಾಗ್ಬೋದು ಸರ್? ಕ್ಲೀನ್ ಮಾಡಿದ್ಮೇಲೆ ಹೇಳ್ತಿದ್ದಾರೆ. ಅದು ಎಷ್ಟಾಗಬೇಕು ಅಂತ ಬೇಕಲ್ಲ ಸರ್. ಸುಮ್ಮನೆ 5,000 ಆಗ್ಬೋದು ಅಷ್ಟೇ. 5,000 ಆದ್ರೆ ಆಯ್ತವ ಮಾಡಿಸ್ಕೊಡ್ತೀವಿ. ಚಂದಿನ ಬಂತ ನೀರು ಹೊಡೆಸ್ಬೇಕು ಸರ್. ಸೀರೆ ಎಲ್ಲ ಕೊಟ್ಬಿಟ್ರೆ ಒಂದ್ ಕಡೆ ಎಲ್ಲ ತಿಪ್ಪೆ ಈ ಕಡೆ ಎಲ್ಲ ಅದನ್ನೆಲ್ಲ ಚರಂಡಿ ಓಡಿಸಿ ಎಲ್ಲ ಕ್ಲೀನ್ ಮಾಡ್ಬೇಕು ಅಂತ ಅಧ್ಯಕ್ಷರೇ ಅಲ್ಲಿ ಬೇಲೆ ಬೆಳೀತದೆ. ಅಧ್ಯಕ್ಷರೇ ಅಲ್ಲ ಸರ್. ಕೋಳಿ ರಾಜ್ಯ ಮೋಟರ್ ಸರ್ ನೀರು ಹೋಗ್ತದೆ ಎಲ್ಲ ಸಂವಿಧಾನ ಮಾಡೋಕ್ಕೆ ನೀರು ಹೋಗ್ತೈತೆ ಪಬ್ಲಿಕ್ನಲ್ಲಿ. ಅದನ್ನು ನಾನೇ 4,000 ಕೊಟ್ಟು ಮಾಡಿಸಿದೆ. 1,500 ಅವತ್ತು ಇವ್ರು ಅದು ತಗೊಂಡೋಗಿದೆ 2,000. ಅದನ್ನು ಇವರು 3,000 ಕೊಟ್ಟು ಮಾಡಿದ್ದಾರೆ. ಈ ತರ ಪೈಪ್ಲೈನ್ ರಿಪೇರಿ ಇಡೀ ಫುಲ್ ಬಾರ್ ರೋಡಿಂದ ಮೇಲಿಂದ ಕೆಳಗಡೆ ಆ ಸಿಸ್ಟಮ್ ತೆಗಿಬೇಕಂತ ಭಾರಿ ತೊಂದರೆ ಕೊಡ್ತಾರೆ. ಕಂದಾಯಕ್ಕೆ ಹೋದಾಗೆಲ್ಲ ಅದೇ ಮಾತಾಡ್ತಾರೆ ಅವರು. ಅವತ್ತು ಹೇಳಿದ್ರೆ ನಾನೇ ಐಡಿಯಾ ಮಾಡೋದಲ್ಲ. ಆ ಸಿಸ್ಟಮ್ ಇದೆಯಲ್ಲ ಅಷ್ಟೇ. ಅವ್ರೇನು ಅಬ್ಜೆಕ್ಷನ್ ಇಲ್ಲ. ಕೋಳಿ ರಾಜ್ಯ ಮೋಟರ್ ತಗೊಂಡು ಒಂಚೂರು ಹಳ್ಳಕ್ಕೆ ಹೋಗಿ ನೀರು ಹೋಗಿ ಮಾಡ್ಬೇಕು ದೊಡ್ಡ ಬಕೆಟ್ ಆಗಿ. ಅವ್ರದ್ದು ಸಂವಿಧಾನ ಬಿದ್ದಂಗೆ ಐತಿ.